ಇನ್ನು ಕದನ ವಿರಾಮ ಘೋಷಿಸಿದ ಕೆಲವು 2 ಗಂಟೆಗಳಲ್ಲೇ ಪಾಕ್ನಿಂದ ದಾಳಿಯಾಗಿದೆ. ತಡರಾತ್ರಿ 2 ಗಂಟೆಗಳ ಕಾಲ ಕದನ ವಿರಾಮ ಉಲ್ಲಂಘನೆ ಮಾಡಿ ದಾಳಿಗೆ ಮುಂದಾಗ್ತಾ ಇದೆ ಪಾಕಿಸ್ತಾನ. ಕದನ ವಿರಾಮ ಘೋಷಿಸಿದ ಕೆಲವು ಗಂಟೆಗಳಲ್ಲಿ ಪಾಕಿಸ್ತಾನದಿಂದ ಉಲ್ಲಂಘನೆಯಾಗಿದೆ. ಕದನ ವಿರಾಮ ಉಲ್ಲಂಘಿಸಿ ಜೊತೆಗೆ ಗುಂಡಿನ ದಾಳಿಗೆ ಕೂಡ ಮುಂದಾಗಿದೆ. ರಾತ್ರಿ 2 ಗಂಟೆಗಳ ಕಾಲ ಕದನ ವಿರಾಮ ನಡೆದಿದೆ. ಕದನ ವಿರಾಮದಲ್ಲಿ ಗುಂಡಿನ ದಾಳಿ ನಡೆದಿದೆ. ಗುಂಡಿನ ದಾಳಿ ಸೇರಿದಂತೆ ಕೆಲವು ಡ್ರೋನ್ ದಾಳಿಗಳು, ಶೆಲ್ ದಾಳಿಗಳು ಎಲ್ಲವೂ ಕೂಡ ದಾಳಿಗೆ ಮುಂದಾಗ್ತಾ ಇದ್ದಾರೆ. ಕದನ ವಿರಾಮ ಘೋಷಣೆಯಾಗಿ ಇನ್ನೇನು 5 ಗಂಟೆಗೆ ಘೋಷಣೆ ಆಗುತ್ತೆ. ಅದಾದ ನಂತರ 8:30ಕ್ಕೆ ಪಾಕಿಸ್ತಾನದಿಂದ ದಾಳಿಗೆ ಮುಂದಾಗುತ್ತೆ. ಎಲ್ಲವನ್ನು ಕೂಡ ಸೇನೆ ತಟಸ್ಥವಾಗಿ ಸಮರ್ಥವಾಗಿ ಎದುರಿಸಿದ ಕೂಡ ಅವರು ಪ್ರಯತ್ನ ಯಾವುದು ಕೂಡ ಯಶಸ್ವಿಯಾಗಿಲ್ಲ. ಅದರ ಸೇನೆ ಜೊತೆಗೆ ಕಾರ್ಯಾಚರಣೆ ಕೂಡ ಮುಂದುವರಿತಾ ಇದೆ ಒಂದು ಕಡೆ ಉಗ್ರರ ವಿರುದ್ಧವಾಗಿ. ಆದರೆ ಇವರು ತೆಗೆದುಕೊಳ್ಳುವ ನಿರ್ಧಾರ ಏನಿದೆ ನೋಡಿ. ಒಂದು ಕಡೆ ಕದನ ವಿರಾಮವನ್ನ ಘೋಷಣೆ ಮಾಡ್ತಾರೆ. ಅದಾದ ನಂತರ ತನ್ನ ನರಿ ಬುದ್ಧಿ, ಒಲಸು ಬುದ್ಧಿಯನ್ನ ಮತ್ತೆ ಮುಂದುವರಿಸಿಕೊಂಡು ಹಳೆ ಚಾಳಿಯನ್ನ ಮತ್ತೆ ಮುಂದುವರಿಸುತ್ತೆ. ಪಾಕಿಸ್ತಾನಕ್ಕೆ ಹೋಗ್ಬಿಟ್ಟು ಭಾಷಣ ಮಾಡ್ತಾರೆ. ಪಾಕಿಸ್ತಾನದಲ್ಲಿ ನಾವು ಭಾರತದ ವಿರುದ್ಧವಾಗಿ ಗೆದ್ದಿದ್ದೇವೆ ಅಂತ ಶಹಬಾಜ್ ಶರೀಫ್ ಜೊತೆಗೆ ಅಲ್ಲಿರ್ತಕ್ಕಂಥ ಜನರು ಕೂಡ ಬಾವುಟಗಳನ್ನು ಹಿಡಿದುಬಿಟ್ಟು ರಸ್ತೆಗಳಲ್ಲಿ ಸಂಭ್ರಮಾಚರಣೆ ಮಾಡ್ತಾರೆ. ಆದರೆ ಇನ್ನೂ ಮುಗ್ದಿಲ್ಲ ಅಂತ ಅವ್ರಿಗಿನ್ನೂ ಗೊತ್ತಿಲ್ಲ. ಆ ಸಂಭ್ರಮಾಚರಣೆ ಅವರು ಅದೇ ತರ ಮಾಡ್ತಾ ಇರಬೇಕು. ಅಂತಹ ಸಂದರ್ಭದಲ್ಲೇ ದಾಳಿ ಆಗ್ಬೇಕು. ಜಾಂಡ ಹಿಡಿದ್ಬಿಟ್ಟು ಸಂಭ್ರಮಾಚರಣೆ ಮಾಡ್ತಾ ಇರಲಿ, ಕುಣಿದು ಕುಪ್ಪಳಿಸ್ತಾ ಇರಲಿ, ಎಷ್ಟು ಕುಣಿತರ ಕುಣಿಲಿ. ಅದೇ ಸಂದರ್ಭದಲ್ಲಿ ಭಾರತದಿಂದ ದಾಳಿ ಕೂಡ ಆಗುತ್ತೆ. ಅವರು ಅಂದುಕೊಂಡಂತೆ ವಾಸ್ತವ ಇಲ್ಲ. ಆದರೆ ಯಾವ ಸತ್ಯವನ್ನು ಕೂಡ ತಿಳಿದುಕೊಳ್ಳುವ ಪ್ರಯತ್ನ ಆಗ್ತಾ ಇಲ್ಲ. ಇದಾಗಿತ್ತು ಈವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಧ್ವನಿ.